ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತು ಇದೇ ನೈಸ್ ರೋಡ್ ಸಮೀಪದ ಒಂದು ಟೋಲ್ ಗೇಟ್ ಮುಂದೆ ಇದ್ದೀವಿ. ನಮಗೆಲ್ಲರೂ ಕೂಡ ಸಹಜವಾಗಿ ವೆಹಿಕಲ್ಗಳನ್ನು ಹೊಂದಿರೋರು ಟೋಲ್ ಗೇಟ್ ಹತ್ತಿರ ಬರ್ತಿದ್ದಾಗೆ ಒಂದು ಆಕ್ರೋಶ, ಕೋಪ ಸಹಜವಾಗಿ ಮನೆ ಮಾಡುತ್ತೆ. ಯಾರೆಲ್ಲ ವಾಹನ ಮಾಲೀಕರಿದ್ದೀರಿ ಅವರೆಲ್ಲರಿಗೂ ಕೂಡ ಈ ಒಂದು ಟೋಲ್ ಗೇಟ್ ಅನ್ನೋ ಒಂದು ಶುಲ್ಕ ಇದೆಯಲ್ಲ, ಇದೊಂದು ರೀತಿಯಾಗಿ ಬರೇ ರೀತಿಯಾಗಿ, ಯಾಕೆಂದರೆ ನಾವು ವಾಹನಗಳನ್ನು ಖರೀದಿ ಮಾಡಬೇಕಾದ್ರೂ ಕೂಡ ಇದೇ ರೋಡ್ ಟ್ಯಾಕ್ಸನ್ನು ಕಟ್ಟಿರ್ತೀವಿ. ಅದಾದ ನಂತರವೂ ಕೂಡ, ಖರೀದಿ ಮಾಡಿದ ನಂತರವೂ ಕೂಡ ಪ್ರತಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ, ರಾಜ್ಯ ಹೆದ್ದಾರಿಗಳಲ್ಲಿ ಹೋಗಬೇಕಾದ್ರೆ ಮತ್ತೆ ಇದೇ ಟೋಲ್ ಶುಲ್ಕವನ್ನು ಕಟ್ಟೋದು. ಅದೊಂದು ರೀತಿಯಾಗಿ ನಾವು ವಾಹನವನ್ನು ಎಷ್ಟು ಅಮೌಂಟ್ ಕೊಟ್ಟು ಖರೀದಿ ಮಾಡ್ತೀವೋ ಅದಕ್ಕಿಂತ ಹೆಚ್ಚು ಪಟ್ಟು ಟೋಲ್ ಶುಲ್ಕವನ್ನು ಕಟ್ಟಿದ್ದು ಇದೆ. ಆದರೆ ಈ ಬಾರಿ ಒಂದು ಹೊಸ ನಿಯಮವನ್ನು ಇದೇ ನಿತಿನ್ ಗಡ್ಕರಿ ಅವರು, ರಸ್ತೆ ಸಾರಿಗೆ ಸಚಿವ ಮತ್ತು ಹೆದ್ದಾರಿ ಖಾತೆಯ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಒಂದು ಹೊಸ ನಿಯಮವನ್ನು ತಂದಿದ್ದಾರೆ. ಯಾರೆಲ್ಲ ವೈಟ್ ಬೋರ್ಡ್ ವೆಹಿಕಲ್ಗಳನ್ನು ಹೊಂದಿದ್ದಿರೋ, ಕಾರು, ಬೈಕು ಇವೆಲ್ಲವುಗಳನ್ನು ವಾಹನಗಳನ್ನು ಹೊಂದಿದ್ದಿರೋ ಅವರೆಲ್ಲರೂ ಕೂಡ ಇನ್ನು ಮುಂದೆ ಕೇವಲ 3,000 ರೂಪಾಯಿ ರೀಚಾರ್ಜ್, ಸಿಂಗಲ್ ರೀಚಾರ್ಜ್, ವರ್ಷದಲ್ಲಿ ನೀವು 3,000 ರೂಪಾಯಿ ರೀಚಾರ್ಜನ್ನು ಮಾಡಿದ್ರೆ ಈ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನೀವು ಟೋಲ್ ಗೇಟ್ ಅಂದರೆ ಅಪ್ ಟು 200 ಟ್ರಿಪ್ಗಳನ್ನು ನೀವು ಪ್ರಯಾಣ ಮಾಡ್ಬೋದು. ಸ್ನೇಹಿತರೆ, ನಿಮಗೊಂದು ಕನ್ಫ್ಯೂಷನ್ಸ್ ಅಂತೂ ಸಹಜವಾಗಿರುತ್ತೆ. ಹಾಗಾದರೆ ನಮಗೆಲ್ಲ ಅಮೌಂಟ್ ಸೇವ್ ಆಗುತ್ತಾ ಅಂತ ನೀವಿಲ್ಲೊಂದು ಆ ಬೋರ್ಡನ್ನು ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಆರಂಭದಲ್ಲಿ ಮಾಗಡಿ ರೋಡ್ ಕಾರ್ ವೆಹಿಕಲ್ ಆಗಿದ್ದರೆ ನೀವು 50 ರೂಪಾಯಿ ಟೋಲ್ ಗೇಟನ್ನು ಕಟ್ಟಬೇಕಾಗುತ್ತೆ. ಅದೇ ಮೈಸೂರು ರೋಡ್ಗಾದರೆ 115 ರೂಪಾಯಿ, ಕ್ಲವರ್ ಲೀಫ್ಗಾದರೆ 145, ಲಿಂಕ್ ರೋಡಿಗಾದರೆ 215 ಕಾರ್ ಆಗಿದ್ದರೆ. ಇನ್ನು ಬಸ್ಸು ಅದೆಲ್ಲ ಇದೆ ಬಿಡಿ. 2 ವೀಲರ್ ಆದರೂ ಕೂಡ ಮಾಗಡಿ ರೋಡಿಗೆ 15 ರೂಪಾಯಿ, ಮೈಸೂರು ರೋಡಿಗೆ 40 ರೂಪಾಯಿ, ಕ್ಲವರ್ ಲೀಫ್ಗೆ 50 ರೂಪಾಯಿ. ಈ ರೀತಿಯಾಗಿ ದೀರ್ಘ ಅಮೌಂಟನ್ನು, ಭಾಳಷ್ಟು ಹೆಚ್ಚಿನ ಅಮೌಂಟನ್ನು ನೀವು ವೆಚ್ಚ ಮಾಡಬೇಕಾಗಿ ಬರೋದು. ಆದರೆ ಇದೀಗ ಇದೇ ನಿತಿನ್ ಗಡ್ಕರಿ ಒಂದು ಆಪ್ಷನನ್ನು ಬಿಟ್ಟಿದ್ದಾರೆ. ಅಂದರೆ ನಿಮಗೆ ಇದು ಕಂಪ್ಲೀಟ್ ಎಲ್ಲರಿಗೂ ಕೂಡ ಕಡ್ಡಾಯ ಅಲ್ಲ. ಯಾರೆಲ್ಲ ನೀವು ಓಕೆ ಇದು ನಮಗೆ ಸೇವ್ ಅಂತ ಅನಿಸುತ್ತೆ ಅಮೌಂಟು ಅಂತ ಅನಿಸಿದ್ರೆ ನಿಮ್ಮ ಫಾಸ್ಟಾಗಿರುತ್ತಲ್ಲ, ಅದಕ್ಕೆ ನೀವು ಮಾಮೂಲಿ ಲಿಂಕನ್ನು ಕೂಡ ಬಳಸಿ, ರಾಜಮಾರ್ಗ್ ಅನ್ನೋ ಒಂದು ಲಿಂಕನ್ನು ಕೂಡ ಬಳಸಿ 3,000 ರೂಪಾಯಿ ರೀಚಾರ್ಜ್ ಮಾಡ್ಕೋಬೋದು. ಒಂದು ವರ್ಷದಲ್ಲಿ ನೀವು 200 ಟ್ರಿಪ್ಗಳನ್ನು, ಅಂದರೆ ಒಂದು ಟೋಲ್ ಗೇಟನ್ನು ಪಾಸ್ ಆದರೆ ಅದು ಒಂದು ಟ್ರಿಪ್ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಹಾಗಾಗಿ 200 ಟ್ರಿಪ್ಗಳ ಪ್ರಯಾಣವನ್ನು ಕೂಡ ಮಾಡಬಹುದು. ಅದರಲ್ಲಿ ನಿಮಗೆ ಅಮೌಂಟ್ ಸೇವ್ ಆಗೋ ರೀತಿಯಾಗಿರ್ಬೋದು. ಇಲ್ಲಿಯವರೆಗೂ ಕೂಡ ಒಂದು ಟೋಲ್ ಗೇಟ್ ಅಪ್ ಟು ಇನ್ನೊಂದು ಟೋಲ್ ಗೇಟಿಗೆ ರೀಚ್ ಆದರೆ ಒಂದು 60 ಕಿಲೋಮೀಟ್ರ್ ಒಳಗೆ ಯಾವುದೇ ಟೋಲ್ ಗೇಟ್ ಬಂದರೂ ಕೂಡ ನೀವು ಹೆಚ್ಚಿನ ಅಮೌಂಟನ್ನು, ಟೋಲ್ ಶುಲ್ಕವನ್ನು ಕಟ್ಟಬೇಕಾಗಿ ಬರೋದು ಅನ್ನೋ ಒಂದು ಕಂಪ್ಲೇಂಟ್ಸ್ಗಳಿದ್ವಲ್ವ, ಅದೆಲ್ಲವೂ ಕೂಡ ಈ ಮುಖಾಂತರವಾಗಿ ನಿವಾರಣೆ ಆಗೋ ಸಾಧ್ಯತೆ ಇದೆ. ಈ 3,000 ರೂಪಾಯಿ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ನೀವು ಈ ರೀತಿಯಾಗಿ 200 ಟ್ರಿಪ್ಗಳ ಟ್ರಾವೆಲ್ ಕೂಡ ಮಾಡ್ಬೋದು. ಆದರೆ ಇದು ಕೇವಲ ವೈಟ್ ಬೋರ್ಡ್ಗಳಿಗೆ ಮಾತ್ರ, ಇನ್ನು ಕಮರ್ಷಿಯಲ್ ವೆಹಿಕಲ್ಗಳಿಗೆ ಇದು ಅನ್ವಯವಾಗೋದಿಲ್ಲ. ಮತ್ತು ಹೆಚ್ಚಾಗಿ ಇದು ನ್ಯಾಷನಲ್ ಹೈವೇಗಳಿಗೆ ಮಾತ್ರ ಅನ್ವಯವಾಗುತ್ತೆ. ರಾಜ್ಯ ಹೆದ್ದಾರಿಗಳಿಗೆ ನೀವು ಮಾಮೂಲಿ ಇಲ್ಲಿಯವರೆಗೂ ಕೂಡ ಏನು ಟೋಲ್ ಶುಲ್ಕ ಕಟ್ತಾ ಬರ್ತಾಯಿದ್ರು ಅದನ್ನು ಕಟ್ತಾ ಬರಬೇಕಾಗತ್ತೆ. ಜೊತೆಗೆ ಇದರಲ್ಲಿ ಕೆಲವೊಂದು ಲಿಮಿಟೇಷನ್ಸ್ಗಳು ಕೂಡ ಇದೆ. ಸ್ನೇಹಿತರೆ, ಯಾವ ಲಿಮಿಟೇಷನ್ಸ್ಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದರೆ, ನೀವೇನಾದರೂ ಈ 200 ಟ್ರಿಪ್ಗಳ ಈ 3,000 ರೂಪಾಯಿ ರೀಚಾರ್ಜನ್ನು ಮಾಡಿಕೊಂಡ್ರೆ, ಅಂದರೆ ಆಗಸ್ಟ್ 15ರಿಂದ ಇದು ಜಾರಿ ಬರ್ತಾ ಇದೆ. ನೀವು ಇನ್ನೂ 200 ಟ್ರಿಪ್ಗಳ ಅವಕಾಶ ಒಂದೇ ವರ್ಷದಲ್ಲಿ, ಆ ಒಂದು ವರ್ಷ ಅವಧಿಗೂ ಮುನ್ನ ಮುಗಿದು ಹೋದರೆ ನೀವು ಮತ್ತೆ ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ನೀವು ಒಂದು ವರ್ಷದ ಲಿಮಿಟೇಷನ್ಸನ್ನು ಕೊಟ್ಟಿದ್ದಾರಲ್ವ, ಆ ಗಡುವನ್ನು ಕೊಟ್ಟಿದ್ದಾರಲ್ಲ, ಅದರೊಳಗೆ ನೀವು 200 ಟ್ರಿಪ್ ಟ್ರಾವೆಲ್ ಮಾಡಿದ್ರೆ, ಟೋಲ್ ಗೇಟನ್ನು ಪಾಸ್ ಮಾಡಿದ್ರೆ ಮತ್ತೆ ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಅಥವಾ ನೀವು 200 ಟ್ರಿಪ್ಗಳನ್ನು ಕೂಡ ಒಂದು ವರ್ಷದಲ್ಲಿ ಬಳಸದೇ ಇದ್ದರೆ ಆದರೂ ಕೂಡ ಅದು ಆ ನಿಗದಿತ ಸಮಯಕ್ಕೆ ಎಂಡ್ ಆಗುತ್ತೆ. ಇಲ್ಲಿ ಸೇವ್ ಆದಂಥ ಟ್ರಿಪ್ಗಳು ಮತ್ತೆ ಮುಂದಿನ ವರ್ಷಕ್ಕೂ ಬರುತ್ತಾ ಅಂದರೆ ಅದಲ್ಲ. ಹಾಗಂದ ಮಾತ್ರಕ್ಕೆ ಇದು ಕಡ್ಡಾಯವೂ ಕೂಡ ಅಲ್ಲ. ನೀವು 3,000 ರೂಪಾಯಿನ ರೀಚಾರ್ಜ್ ಮಾಡ್ಕೊಳ್ಳೋ ಇಷ್ಟ ಇದ್ದರೆ ಮಾಡ್ಕೊಳ್ಬೋದು, ಇಲ್ಲದೇ ಇದ್ರೆ ಇಲ್ಲ. ಆದರೆ ಇದು ಕಮರ್ಷಿಯಲ್ ವೆಹಿಕಲ್ನವ್ರು ಏನಾದರೂ ಈ ಪಾಸ್ಗಳನ್ನು ಬಳಸಲಿಕ್ಕೆ ಏನಾದರೂ ಮುಂದಾದರೆ ಆಟೋಮೆಟಿಕ್ಕಾಗಿ ನಿಮಗೆ ಟೋಲ್ ಗೇಟಲ್ಲಿ ಅದು ಇನ್ಯಾಕ್ಟಿವ್ ಆಗುತ್ತೆ. ಕಮರ್ಷಿಯಲ್ ವೆಹಿಕಲ್ಗಳು ಈ ಪಾಸ್ಗಳನ್ನೇನಾದರೂ ಇಲ್ಲಿ ಟೋಲ್ ಗೇಟ್ಗಳಲ್ಲಿ ಬಳಸಲಿಕ್ಕೆ ಏನಾದರೂ ಹೋದರೆ ಅದು ಆಟೋಮೆಟಿಕ್ಕಾಗಿ ಇನ್ಯಾಕ್ಟಿವ್ ಆಗುತ್ತೆ. ಯಾರೆಲ್ಲ ಬಳಸ್ಬೋದು, ಈಗಿರೋ ಫಾಸ್ಟ್ಯಾಗ್ ಯಾರೆಲ್ಲ ಹೊಂದಿದ್ದೀರಿ ಅವರು ಕೂಡ ಆ ಫಾಸ್ಟ್ಯಾಗೆ 3,000 ರೂಪಾಯಿ ಅದನ್ನು, ಆ ಪ್ಲ್ಯಾನನ್ನು ರೀಚಾರ್ಜ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಅದು ಆ್ಯಕ್ಟಿವೇಟ್ ಆಗುತ್ತೆ. ಅಥವಾ ರಾಜಮಾರ್ಗ್ ಅನ್ನೋ ಒಂದು ಲಿಂಕನ್ನು ಕೊಡ್ತಾರೆ, ಅಥವಾ ರಸ್ತೆ ಸಾರಿಗೆಯ ಒಂದು ಖಾತೆ ಇದೆಯಲ್ವ, ಅದನ್ನು ಲಿಂಕನ್ನು ನೀವು ಗೂಗಲಲ್ಲಿ ಹೋಗಿ ಅವರ ವೆಬ್ಸೈಟ್ನಲ್ಲಿ ಸರ್ಚ್ ಮಾಡಿಯೂ ಕೂಡ ನೀವು ರೀಚಾರ್ಜ್ ಮಾಡ್ಕೊಳ್ಬೋದು. ಇದು ಈಗ ಹೊಸದಾಗಿ ಆಗಸ್ಟ್ 15ರಿಂದ ಹೊಸ ನಿಯಮವನ್ನು ಜಾರಿಗೆ ತರಲಾಗ್ತಾ ಇದೆ. ಯಾರೆಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಇದು ಸಹಜವಾಗಿ ಉಪಯೋಗವಾಗಬಹುದು. ಸ್ನೇಹಿತರೆ, ಭಾಳಷ್ಟು ಆರೋಪ ಇದೆ. ಹದಗೆಟ್ಟಂಥ ರಸ್ತೆಗಳು, ನಿರ್ವಹಣೆ ಯಾವುದೂ ಇಲ್ಲದೇ ಇದ್ದರೂ ಕೂಡ ನಾವು
ಸಹಜವಾಗಿ ನಮ್ಮ ಹಣವನ್ನು ನಾವು ಪೋಲ್ ಮಾಡಬೇಕಲ್ಲ, ಕೆಟ್ಟ ರಸ್ತೆಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ, ನಾವು ಯಾಕೆ ಟೋಲ್ಗೇಟನ್ನು ಕಟ್ಟಬೇಕು ಅನ್ನೋ ಒಂದು ಆಕ್ರೋಶ ಎಲ್ರಿಗೂ ಕೂಡ ಸಹಜವಾಗಿದೆ. ಈ ನಿಟ್ಟಿನಲ್ಲಿ ಬಹುದೊಡ್ಡ ಪರಿಣಾಮಕಾರಿಯಾದಂಥ ಕ್ರಾಂತಿಕಾರಿ ಬದಲಾವಣೆ ಆಗಬೇಕು. ಆದರೆ ಈ ನಿಯಮ ನಿಮಗೆ ಏನೆಲ್ಲ 60 ಕಿಲೋಮೀಟ್ರ್ ಒಳಗೆ ಬರ್ತಕ್ಕಂಥ ಟೋಲ್ಗೇಟಲ್ಲಿ ಹಣ ಸಂದಾಯ ಮಾಡಬೇಕು ಅನ್ನೋ ಒಂದಿಷ್ಟು ಗೊಂದಲಗಳಿತ್ತಲ್ಲ, ಅದನ್ನು ಸ್ವಲ್ಪ ಈ ಖ್ಯಾತೆ ಕಿರಿಕಿರಿ ಟೋಲ್ಗೇಟಲ್ಲಿ ಆಗ್ತಕ್ಕಂಥ ಜಗಳಗಳು ಇದೆಲ್ಲವನ್ನು ಕೂಡ ತಪ್ಪಿಸ್ಲಿಕ್ಕೆ, ಈ ಗೊಂದಲಗಳನ್ನು ನಿವಾರಿಸಲಿಕ್ಕೆ ಹೊಸದಾಗಿ ಈ ಸಿಂಗಲ್ ರೀಚಾರ್ಜ್ ಇಯರ್ಲಿ ಪ್ಲಾನ್ 3,000 ರೂಪಾಯಿ ಹೊಸ ನಿಯಮವನ್ನು ತಂದಿದ್ದಾರೆ. ಅದು ನಿಮಗೂ ಕೂಡ ಹೆಲ್ಪ್ ಆಗಬಹುದು.